ಇದು ಟ್ವಿಸ್ಟ್ ಅಂದ್ರೆ, ರಾಜಕಾರಣ ಅಂದ್ರೆ, ಎದುರಾಳಿನ ಅಣಿಯೋದು ಅಂದ್ರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕನ್ಸಲ್ಲೂ ಈ ರೀತಿ ಆಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಕಾದು ಹೊಡೆಯೋದು ಅಂತಾರಲ್ಲ, ಹಾಗೆ ಹೊಡೆದಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ. ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಿದ್ರು. ಇನ್ನೇನು ಅವ್ರಿಗೆ ಟಿಕೆಟ್ ಗ್ಯಾರಂಟಿ ಆಗ್ಬಿಡುತ್ತೆ ಅನ್ನೋ ರೀತಿನಲ್ಲಿ ಕೂಡ ಇತ್ತು. ಆದ್ರೆ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಸೇರ್ಕೊಂಡು ಅದಕ್ಕೆ ಕಲ್ಲು ಹಾಕಿದ್ದಾರೆ. ಹೇಗೆ ಅಂದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರೋದ್ರಿಂದ ದೇವೇಗೌಡ ಮತ್ತು ಕುಮಾರಸ್ವಾಮಿ ಸ್ವಲ್ಪ ವಿಚಲಿತರಾಗಿದ್ದಾರೆ. ಇದೇ ಸರಿಯಾದ ಸಂದರ್ಭ ಅಂತ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರ ಆಟವನ್ನ ಆಡ್ತಾ ಇದ್ದಾರೆ. ಬಿಜೆಪಿಯಿಂದ ರಾಜ್ಯಸಭೆಗೆ ಎಚ್ ಡಿ ದೇವೇಗೌಡ ಬದಲು ಮಾಜಿ ಸಂಸದೆ ಸುಮಲತಾರನ್ನ ಕಳಿಸೋಣ ಅಂತ ಹೈಕಮಾಂಡ್ ಮುಂದೆ ಪ್ರಪೋಸ್ ಇಟ್ಟಿದ್ದಾರೆ. ಹೈಕಮಾಂಡ್ ಕೂಡ ಈ ಪ್ರಪೋಸ್ ಅನ್ನ ಒಪ್ಕೊಂಡಿದೆ ಎನ್ನುವಂತ ಮಾಹಿತಿಗಳು ಸಿಗ್ತಿದ್ದಾವೆ. ಇನ್ನೂ ವಿಶೇಷ ಅಂದ್ರೆ, ಈ ಮಾಹಿತಿಗಳು ಸಿಗ್ತಿರೋದು ಎಚ್ ಡಿ ಕುಮಾರಸ್ವಾಮಿ ಕಡೆಯಿಂದ. ಹಾಗಿದ್ರೆ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿಗೆ ಮೋದಿ ಕೈ ಕೊಟ್ರ? ಯಾಕೆ ಅಂದ್ರೆ, ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರು ಏನಾದರೂ ಮಾಡಲಿ, ನಾವು ಮೋದಿ ಮತ್ತು ಅಮಿತ್ ಶಾ ಮೂಲಕ ರಾಜ್ಯಸಭೆಗೆ ಟಿಕೆಟ್ ತರ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಇದ್ರು. ಮೋದಿ ಮತ್ತು ಅಮಿತ್ ಶಾ ಈಗ ಕೈ ಎತ್ಬಿಟ್ಟಿರೋದ್ರಿಂದ ದೇವೇಗೌಡ ರಾಜ್ಯಸಭೆಗೆ ಹೋಗೋದು ಹೇಗೆ, ಅಥವಾ ಹೋಗೋದೇ ಇಲ್ವಾ? ಬೇರೆ ಏನಾದರೂ ಪರ್ಯಾಯ ಮಾರ್ಗ ಇದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಯಾವ ಕಾರಣಕ್ಕೆ ದೇವೇಗೌಡ ರಾಜ್ಯಸಭೆಗೆ ಹೋಗುವುದು ಬೇಡ ಅಂತ ಹೇಳ್ತಿದ್ದಾರೆ, ಸುಮಲತಾ ಹೆಸರನ್ನ ಮುಂದೆ ತಂದಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿವೆಯಲ್ಲ. ಕಡೆಯವರೆಗೂ ವಿಡಿಯೋ ನೋಡಿ ಉತ್ತರ ಸಿಗುತ್ತೆ. ಅದು ಮೊದಲು ಒಂದು ಮನವಿ, ನೀವು ಇನ್ನೂ ಬುಕ್ಕಿನ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮೊದಲಿಂದು ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರಗೆ ಬಿಜೆಪಿ ಮತ್ತು JDS ಮೈತ್ರಿ ಆಗೋದು ಇಷ್ಟ ಇರಲಿಲ್ಲ. ಆದರೆ ಮೋದಿ ಮತ್ತು ಅಮಿತ್ ಶಾ ಹೇಳಿದ್ರು ಅಂತ ಏನೂ ಮಾತಾಡಿರಲಿಲ್ಲ, ಸುಮ್ಮನೆ ಒಪ್ಕೊಂಡ್ಬಿಟ್ಟಿದ್ರು. ಯಾವಾಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಯಿತೋ, ಸಿದ್ದರಾಮಯ್ಯ ಹೋಗಿ ಡಿ ಕೆ ಶಿವಕುಮಾರ್ ಬಂದ್ರು, ಆಗ ಇನ್ನು ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋದು ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದಾರೆ. ಇದನ್ನ ದೆಹಲಿಗೆ ಹೋಗಿದ್ದಂತಹ ವಿಜಯೇಂದ್ರ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದೇವೇಗೌಡ ಬದಲು ಸುಮಲತಾ ರಾಜ್ಯಸಭೆಗೆ ಕಳಿಸಿದ್ರೆ ಅನುಕೂಲ ಅಂತ ಹೇಳಿದ್ದಾರೆ. ಹೇಗೆ ಅಂದ್ರೆ, ದೇವೇಗೌಡ ಈಗ 93 ವರ್ಷ ಪೂರೈಸಿದ್ದಾರೆ. ಅವರನ್ನ ರಾಜ್ಯಸಭೆಗೆ ಕಳಿಸಿದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಆದ್ರಿಂದ ಸುಮಲತಾ ಅವರನ್ನ ಕಳಿಸಿದ್ರೆ ಲಾಭ ಆಗುತ್ತೆ. ಮಹಿಳೆ, ಒಕ್ಕಲಿಗ ಸಮುದಾಯದವರು, ಹಳೆ ಮೈಸೂರು ಭಾಗದವರು, ಅಂಬರೀಷ್ ಲೆಗಸಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ರು. ಈಗ ಅವರಿಗೆ ರಾಜ್ಯಸಭೆಗೆ ಕಳಿಸ್ಕೊಟ್ರೆ ಅದಕ್ಕೆ ನ್ಯಾಯ ಕೊಟ್ಟಂತಾಗುತ್ತೆ. ಇವೆಲ್ಲವೂ ಕೂಡ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಅನುಕೂಲ ಆಗಬಹುದು ಅನ್ನುವಂಥ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಿದ್ದಾವೆ. ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಪ್ರಪೋಸಲ್ಗೆ ಮೋದಿ ಮತ್ತು ಅಮಿತ್ ಶಾ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಿದ್ಮೇಲೆ ದೇವೇಗೌಡ ರಾಜ್ಯಸಭೆಗೆ ಹೋಗದೆ ಇದ್ರೆ, ಅಥವಾ ನಾನೇ ಹೋಗ್ಬೇಕು ಸುಮಲತಾಗೆ ಬೇಡ ಅಂತೇಳಿ ಕೇಳಿದ್ರೆ ಹಾಗೆ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತಲ್ಲ. ಅದಕ್ಕೆ ಒಂದು ಫಾರ್ಮುಲಾ ಕಂಡುಹಿಡಿದಿದ್ದಾರೆ ಬಿಜೆಪಿ ಹೈಕಮಾಂಡ್ ಅಂತ ಕೂಡ ಗೊತ್ತಾಗ್ತಿದೆ. ಅದೇನಪ್ಪಾ ಅಂತಂದ್ರೆ, ದೇವೇಗೌಡ ಕರ್ನಾಟಕ ಬದಲು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಬರಲಿ. ಒಟ್ಟಿನಲ್ಲಿ ಅವರಿಗೆ ರಾಜ್ಯಸಭಾ ಸ್ಥಾನ ತಾನೇ ಬೇಕು, ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಬರಲಿ. ಕರ್ನಾಟಕದಲ್ಲಿ ಸುಮಲತಾಗೆ ಅವಕಾಶ ಕೊಡೋಣ ಎನ್ನುವಂತಹ ಮಾಹಿತಿ ದೆಹಲಿಯ ಬಿಜೆಪಿ ಮೂಲಗಳಿಂದ ಕೂಡ ತಿಳಿದು ಬರ್ತಿದೆ. ಈ ಮೂಲಕ ಇನ್ನೇನು ರಾಜ್ಯಸಭೆಗೆ ಹೋಗೇ ಬಿಡ್ತಾರೆ ದೇವೇಗೌಡ ಅಂತ ಹೇಳಲಾಗ್ತಿತ್ತಲ್ಲ ಸುದ್ದಿ, ಅದಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಟ್ವಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದಂಥವ್ರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಇಷ್ಟು ದಿನ ಹೈಕಮಾಂಡ್ಗೆ ಸರಿಯಾಗಿ ಕನ್ವಿನ್ಸ್ ಮಾಡಕ್ ಆಗ್ತಿರ್ಲಿಲ್ಲ.
ಮಾಡಿರಲಿಲ್ಲ. ಈಗ ಇದೇ ಸರಿಯಾದ ಸಮಯ ಅಂತ ಹೇಳಿ ದೇವೇಗೌಡ ಬದಲು ಸುಮಲತಾ ಅವರನ್ನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಸಕ್ಸಸ್ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದರಿಂದಾಗಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇನ್ನೇನು ಸ್ಟ್ರಾಟಜಿ ಮಾಡ್ತಾರೆ, ಮೋದಿ ಮತ್ತು ಅಮಿತ್ ಶಾ ಅದಕ್ಕೆ ಹೋಗ್ತಾರ, ಫೈನಲಿ ದೇವೇಗೌಡ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗ್ತಾರ ಅಥವಾ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಹೋಗ್ತಾರ, ಸೈಲೆಂಟ್ ಆಗಿ ಹೋಗಿದ್ದಂತಹ ಮೂಲೆ ಗುಂಪಾಗಿ ಹೋಗಿದ್ದಂತಹ ಸುಮಲತಾಗೆ ರಾಜ್ಯಸಭೆಗೆ ಹೋಗುವಂತ ಅವಕಾಶ ಲಭಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಸಾಧ್ಯತೆಗಳು ಉದ್ಭವಿಸಿದವೆ. ನೋಡಬೇಕು ಏನಾಗುತ್ತೆ ಅಂತ. ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ನೀವಿನ್ನೂ ಬುಗ್ಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈಗೇನು ಇಷ್ಟೊತ್ತು ಹೇಳಿದ್ನಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.